ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಿಂದ ಲಂಕೇಶ್ವರ ಪಟ್ಟಣಕ್ಕೆ ಹೋಗುತ್ತಿದ್ದ ಬಸ್ ಫುಲ್ ರಶ್ ಇತ್ತು. ಆದ ಕಾರಣ ನಿರ್ವಾಹಕ ಟಿಕೆಟ್ ಮಾಡಲು ಬಸ್ ನಿಲ್ಲಿಸಿದ ಕಾರಣಕ್ಕೆ ಕೆಲವು ಕಿಡಿಗೇಡಿಗಳು ನಿರ್ವಾಹಕನ ಮೇಲೆ ಏಕಾಏಕಿ ಮುಗಿಬಿದ್ದು ಹಲ್ಲೆ ನಡೆಸಿದ ಘಟನೆ ಜರುಗಿದೆ. ಶಿರಹಟ್ಟಿ ಪಟ್ಟಣದ ಡಬಾಲಿ ಹೈಸ್ಕೂಲ್ ಹತ್ತಿರ ಈ ಘಟನೆ ನಡೆದಿದ್ದು, ಬಸ್ ಏಕೆ ನಿಲ್ಲಿಸಿದ್ರಿ ಎಂದು ವಾಗ್ವಾದ ಮಾಡುತ್ತಾ ಬಸ್ ಬಾಗಿಲ ಬಳಿ ನಿಂತು ಕಂಡಕ್ಟರ್ ಕೃಷ್ಣ ನಾಯಕ್ರನ್ನ ಹೊರಗೆ ಎಳೆದು ಹಲ್ಲೆ ನಡೆಸಿದ್ದಾರೆ. ಇನ್ನು ಘಟನೆಯಲ್ಲಿ ನಿರ್ವಾಹಕ ಕೃಷ್ಣ ನಾಯಕ್ರವರಿಗೆ ತಲೆ ಮತ್ತು ಕತ್ತು ಹಾಗೂ ಎದೆಯ ಭಾಗದಲ್ಲಿ ಗಂಭೀರ ಗಾಯಗಳಾಗಿವೆ. ಗಾಯಾಳು ಬಸ್ ನಿರ್ವಾಹಕನು ಶಿರಹಟ್ಟಿ ಪಟ್ಟಣದ ಸರ್ಕಾರಿ ತಾಲೂಕು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಪಡೆದು ಇನ್ನು ಹೆಚ್ಚಿನ ಸೂಕ್ತ ಚಿಕಿತ್ಸೆಗಾಗಿ ಗದಗ ಮಿಮ್ಸ್ ಆಸ್ಪತ್ರೆಗೆ ತೆರಳಿದ್ದಾರೆ. ಒಟ್ಟಾರೆಯಾಗಿ ರಸ್ತೆ ಸಾರಿಗೆ ಇಲಾಖೆಯ ನೌಕರರಿಗೆ ರಕ್ಷಣೆ ಇಲ್ಲದಂತಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಠಿಣ ಕ್ರಮವನ್ನ ಜರುಗಿಸಬೇಕೆಂದು ಸಾರ್ವಜನಿಕರು ಹಾಗೂ ಸಿಬ್ಬಂದಿ ಒತ್ತಾಯಿಸಿದ್ದಾರೆ. ಯಾರು ಊಟ ಬೇರೆ ಟಿಕೆಟ್ ತೆಗಿ ಅಂತ ಸಮಾಧಾನ ತೋರಿ ಹೆಂಗ ಮಾಡಕಂತೀರಿ ಮಾಡಬೇಡ್ರಿ, ಸೈಡ್ ಸರಿ ಬರ್ರಿ, ಕಡೆ ಬರ್ರಿ. ಗಾಡಿ ಭಾಳ ರಶ್ ಇತ್ತು ಸರ್. ಹಾಕೋರು ಸರ್ ಹೀಗಾಗಿ ಸರ್ ಟಿಕೆಟ್ ಮಾಡೋಕೆ ಗಾಡಿ ನಿಲ್ಸಿದೆ ಸರ್. ಗಾಡಿ ನಿಲ್ಸಿದ್ದಕ್ಕೆ ಭಾಳ ಮಂದಿ ಇದ್ರು. ಅದು ಟಿಕೆಟ್ ಮಾಡೋದು ಲೇಟ್ ಆಗಿದೆ ಸರ್. 1 ಕಿಲೋಮೀಟ್ರ್ ದೂರ ಇದೆ ಅಷ್ಟೇ. ಟಿಕೆಟ್ ಮಾಡೋ ಮುಂದೆ ಪ್ಯಾಸೆಂಜರ್ ಅವರು ಸ್ವಲ್ಪ ಎಣ್ಣೆ ಹೊಡೆದಿರೋರು ಕಿರಿಕ್ ಮಾಡೋದು. ಆಯ್ತು ಸರ್ 2 ನಿಮಿಷ ಆದ ಟಿಕೆಟ್ ಅಂತ ಮಾಡಿದ್ರೆ ಎದ್ದು ಬಂದು ಗಲಾಟೆ ಮಾಡಿ ಜಗಳ ಮಾಡಿ 3 ಮಂದಿ ಹೊಡೆದಾರ ಸಲ ಹೊಡೆದಾರ ಅಷ್ಟು ಮತ್ತೆ ಕಣ್ಣು ಹೊಡೆದಿದೆ ಕಣ್ಣಿಗೆ. ಸಾರ್ವಜನಿಕರು ಈ ರೀತಿ ಹಲ್ಲೆ ಮಾಡುತ್ತಿದ್ದಾರೆ. ಸರ್ಕಾರ ನಮಗೆ ಸೂಕ್ತವಾದ ಕಾನೂನು ಕ್ರಮ ತಗೊಂಡು ಚಾಲಕ ನಿರ್ವಾಹಕರಿಗೆ ಡ್ಯೂಟಿ ಮಾಡಲಿಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ಅನುಕೂಲ ಮಾಡಿ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು ಹೇಳಿದರು. ಹಲ್ಲೆ ಮಾಡೋದವರ ಮೇಲೆ ಕಾನೂನು ಕ್ರಮವನ್ನು ತಗೋಬೇಕಂತ ಹೇಳಿದರು.